ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರಿನಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಚಾಲನೆಗೆ ಬಂದಿದೆ. ಇದರ ರಿಲೇಟೆಡ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೀನಿ. ಕರ್ನಾಟಕ ರಾಜ್ಯಪತ್ರ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅಂತೀವಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿ ರಿಲೇಟೆಡ್ ಬಹಳಷ್ಟು ಇನ್ಫಾರ್ಮೇಶನ್ ಅಥವಾ ರಾಜ್ಯಪತ್ರ ಕೂಡ ರಿಲೀಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಫೇಸ್ಬುಕ್ ಪೇಜ್ ಇತ್ತು, ಅದನ್ನ ಈಗ ಚೇಂಜ್ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಫೇಸ್ಬುಕ್ ಪೇಜ್ ಸೇಮ್ ಇದೆ, ಆದ್ರೆ ಹೆಸರು ಚೇಂಜ್ ಆಗಿದೆ. ಇಲ್ಲಿ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಅಂಡ್ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಸರ್ ಅವ್ರದ್ದು ಏನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂಡ್ ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಎಲ್ಲ ಕೂಡ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಬಹುದು. ನೋಡಿ, ಬೆಂಗಳೂರಿನಲ್ಲಿ ಈಗ BBMP ಅಂತ ಇತ್ತು ಮುಂಚೆ, ಬಟ್ ಇದನ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. BBMP ಈಗ ಇಲ್ಲ. ಏನಿದೆ ಅಂತಂದ್ರೆ ನೀವು ನೋಡಬಹುದು. ಸೆಪ್ಟೆಂಬರ್ 2 ಡೇಟಿಗೆ ಇದು ಅಫಿಷಿಯಲಿ ಈಗ ಲಾಂಚ್ ಆಗಿದೆ. ಏನಂತ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ. ಇದು ಅಫಿಷಿಯಲಿ ಈಗ ಈ ರೀತಿ ಲಾಂಚ್ ಮಾಡಿದ್ದಾರೆ ಅಂಡ್ ಇದು ಚಾಲನೆಗೆ ಬಂದಿದೆ ಅಂತ ಈಗ ಅನ್ಬಹುದು. ಅಫಿಷಿಯಲಿ ಈಗ ಇದನ್ನ ಟೇಕ್ ಓವರ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಶ್ರೀ ಎಂ ಮಹೇಶ್ವರ್ ರಾವ್ IAS ಆಫೀಸರ್ ಇವರು ಅಫಿಷಿಯಲಿ ಟುಕ್ ಚಾರ್ಜ್ ಆಸ್ ದ ಚೀಫ್ ಕಮಿಷನರ್ ಆಫ್ ದ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇವರು ಗ್ರೇಟರ್ ಬೆಂಗಳೂರು ಅಥಾರಿಟಿ GBAದು ಚೀಫ್ ಕಮಿಷನರ್ ಅಂತ ಟೇಕ್ ಓವರ್ ಅಥವಾ ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಅಂಡ್ ಇದೇನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಫೇಸ್ಬುಕ್ ಪೇಜ್ ನಲ್ಲಿ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ, ನಿಮಗೆ ಹೇಳಿದ್ದೀನಿ ನಾನು. ಇಲ್ಲಿ ನೋಡಿ, ಡೀಟೇಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಕೂಡ ಇಲ್ಲಿ ಮಾಡಿದ್ದಾರೆ ಅಂಡ್ ಏನೇನ್ ಇನ್ಫಾರ್ಮೇಶನ್ ಇದೆಲ್ಲ ಎಲ್ಲ ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಈಗ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು ಅಂತಂದ್ರೆ, ಇಲ್ಲಿ ಹೇಳಿದ್ದಾರೆ ನೋಡಿ ಫೇಸ್ಬುಕ್ ಪೇಜ್ ನಲ್ಲಿ, ಇದು ಬೆಂಗಳೂರಿನ ಹೊಸ ಅಧ್ಯಾಯ ಅಂತ ಈ ರೀತಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಶಾರ್ಟ್ ಆಗಿ ಹೇಳಬೇಕು ಅಂತಂದ್ರೆ BBMP ಈಗ ಇಲ್ಲ, ರೈಟ್? ಅದ್ರ ಪಾಲಿಗೆ ಈಗ 5 ಅಂತಂದ್ರೆ 5 ಸಿಟಿ ಕಾರ್ಪೊರೇಷನ್ ಮಾಡಿದ್ದಾರೆ ಅಂಡ್ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಬಾಡಿ ಕೂಡ ಇಲ್ಲಿ ಮಾಡಿದ್ದಾರೆ. ಇವು ಸಿಟಿ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆ ಏನಿದೆಯಲ್ಲ, ಟೋಟಲ್ 5 ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ. ಯಾವ 5 ಇದೆ ಅಂಡ್ ಯಾವ ರೀತಿ ಇದೆ ಅದು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನೋಡಿ, ಮಹಾನಗರ ಪಾಲಿಕೆ ಅಥವಾ ಸಿಟಿ ಕಾರ್ಪೊರೇಷನ್ ಯಾವುದು ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ಕೇಂದ್ರ ಅಂತಲೂ ಕರಿಬಹುದು. ಇದು ಒಂದು ಮ್ಯಾಪ್ ಅಂತ ನೀವು ಅನ್ಬೋದು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಯಾವ ಬರುತ್ತೆ ಬೆಂಗಳೂರು ಸೆಂಟರ್ ನಲ್ಲಿ ಅಂತಂದ್ರೆ ನೋಡಿ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ್, ಶಾಂತಿನಗರ್, ಶಿವಾಜಿನಗರ್, CV ರಾಮನ್ ನಗರ್. ಇವೆಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದರ ಅಂಡರ್ ಬರುತ್ತೆ. ಅಂಡ್ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನ್ ಫೇಸ್ಬುಕ್ ಪೇಜ್ ಇದೆಯಲ್ಲ, ಅಲ್ಲಿ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಶ್ರೀ ರಾಜೇಂದ್ರ ಚೋಲನ್ PIS ಅಫಿಷಿಯಲಿ ಟುಕ್ ಚಾರ್ಜ್ ಆಸ್ ದ ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅಂತ. ಇದು ಏನ್ ಸಿಟಿ ಕಾರ್ಪೊರೇಷನ್ ಏನ್ ಕಮಿಷನರ್ ಅಂತ ಇವರಿಗೆ ಇವರು ಟೇಕ್ ಓವರ್ ಅಥವಾ ಚಾರ್ಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಬೆಂಗಳೂರು ಈಸ್ಟ್ ಅಂತ ಮಾಡಿದ್ದಾರೆ, ಬೆಂಗಳೂರು ಪೂರ್ವ ಅಂತ ಅನ್ಬೋದು. ಇದ್ರ ಮ್ಯಾಪ್ ಅಂತ ನೀವು ಅನ್ಬೋದು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಯಾವ್ಯಾವ ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಿ, KR ಪುರಂ, ಮಹದೇವಪುರ, ಬೆಳಂದೂರು ಹೊರತುಪಡಿಸಿ ಅಂತ ಹೇಳಿದ್ದಾರೆ. ಈ ರೀತಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಕೂಡ ಹೇಳಿದ್ದಾರೆ. ಅಂಡ್ ಸಿಟಿ ಕಮಿಷನರ್ ಯಾರು ಅಂತಂದ್ರೆ ಶ್ರೀ ರಮೇಶ್ DS IAS. ಇವರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅಂತ ಅನ್ಬೋದು. ಇವರು ಕೂಡ ಚಾರ್ಜ್ ಅನ್ನ ಈಗ ತಗೊಂಡಿದ್ದಾರೆ ಅಥವಾ ಟೇಕ್ ಓವರ್ ಮಾಡಿದ್ದಾರೆ. ಮೂರನೇ ಸಿಟಿ ಕಾರ್ಪೊರೇಷನ್ ಬೆಂಗಳೂರು ವೆಸ್ಟ್, ಬೆಂಗಳೂರು ಪಶ್ಚಿಮ ಅಂತ ಅನ್ಬೋದು. ಇದು ಮ್ಯಾಪ್ ಇದೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು, ಈ ರೀತಿ ತುಂಬಾ ಇದೆ. ನೀವು ಪಾಸ್ ಮಾಡಿ ನೀವು ನೋಡಬಹುದು, ರೈಟ್? ನೆಕ್ಸ್ಟ್ ಸಿಟಿ ಕಮಿಷನರ್ ಯಾರು ಅಂತಂದ್ರೆ ಡಾಕ್ಟರ್ ರಾಜೇಂದ್ರ KV IAS ಆಫೀಸರ್, ಇವರು ಕೂಡ. ಇವರು ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅಂತ ಈಗ ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ನಾಲ್ಕನೇದು ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಉತ್ತರ. ಇದು ಮ್ಯಾಪ್ ಅಂತ ಅನ್ಬೋದು. ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ನೀವು ನೋಡಬಹುದು, ಹೆಬ್ಬಾಳ್ ಮತ್ತೆ ಈ ರೀತಿ ತುಂಬಾ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ. ಅಂಡ್ ಸಿಟಿ ಕಮಿಷನರ್ ಯಾರು ಅಂತಂದ್ರೆ ಶ್ರೀ ಪೋಮಲ ಸುನೀಲ್ ಕುಮಾರ್, ಇವರು ಕೂಡ IAS ಆಫೀಸರ್. ಇವರು ನಾರ್ತ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅಂತ ಇವರು ಚಾರ್ಜ್ ಅನ್ನ ತಗೊಂಡಿದ್ದಾರೆ, ಟೇಕ್ ಓವರ್ ಮಾಡಿದ್ದಾರೆ. ಇಲ್ಲಿ ಐದನೇದು ಯಾವುದು ಅಂತಂದ್ರೆ ಬೆಂಗಳೂರು ಸೌತ್ ಅಥವಾ ಬೆಂಗಳೂರು ದಕ್ಷಿಣ ಅಂತ ಅನ್ಬೋದು. ಇದು ಮ್ಯಾಪ್ ಇದೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ನೀವು ನೋಡಬಹುದು, BTM ಲೇಔಟ್, ಬೆಂಗಳೂರು ದಕ್ಷಿಣ, ಈ ರೀತಿ ಎಲ್ಲ ಬರುತ್ತೆ. ಇವೆಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅಂತ ಅನ್ಬೋದು. ಅಂಡ್ ನೆಕ್ಸ್ಟ್ ಸಿಟಿ ಕಮಿಷನರ್ ಯಾರಾಗಿದ್ದಾರೆ ಅಂತಂದ್ರೆ ಶ್ರೀ ರಮೇಶ್ KN IAS ಆಫೀಸರ್, ಇವರು ಕೂಡ ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅಂತ ಇವರು ಕೂಡ ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಈಗ ನಿಮ್ಗೆ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವ್ಯಾವ
ಯಾವ್ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ. ಬೆಂಗಳೂರು ಕೇಂದ್ರ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ. ಸೊ ಇಲ್ಲಿ ಈ ರೀತಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಡಿವೈಡ್ ನೀವು ನೋಡ್ಬೋದು. ಸೊ ನೆಕ್ಸ್ಟ್, ಸೊ ಒಂದು ಮ್ಯಾಪ್ ಹೇಳಬೇಕು, ಎಲ್ಲ 5 ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಸಿಟಿ ಕಾರ್ಪೊರೇಷನ್ ಅಂತಂದ್ರೆ ಈ ರೀತಿ ಒಂದು ಮ್ಯಾಪ್ ನಿಮ್ಗೆ ಕಾಣಿಸ್ಬೋದು, ರೈಟ್. ಸೊ ಇಲ್ಲಿ 5 ಸಿಟಿ ಕಾರ್ಪೊರೇಷನ್ ಇದೆ ನೋಡಿ. ಈಗ ಸಿಟಿ ಕಾರ್ಪೊರೇಷನ್ ಏನು 5 ಇದೆ ಅಲ್ಲ, ಸೊ ಇದ್ರದ್ದು ಏರಿಯಾ ನೋಡಿ. ಬೆಂಗಳೂರು ನಾರ್ತ್ 158 ಸ್ಕ್ವೇರ್ ಕಿಲೋಮೀಟರ್, ಬೆಂಗಳೂರು ಸೌತ್ 147 ಸ್ಕ್ವೇರ್ ಕಿಲೋಮೀಟರ್, ಬೆಂಗಳೂರು ಈಸ್ಟ್ 168, ಬೆಂಗಳೂರು ವೆಸ್ಟ್ 161, ಬೆಂಗಳೂರು ಸೆಂಟ್ರಲ್ 78. ಅಂಡ್ ವಾರ್ಡ್ ಎಷ್ಟು ವಾರ್ಡ್ ಇದೆ? ಸೊ ನೋಡಿ, ಬೆಂಗಳೂರು ನಾರ್ತ್ ನಲ್ಲಿ 41, ಸೌತ್ ನಲ್ಲಿ 37, ಈಸ್ಟ್ ನಲ್ಲಿ 171, ವೆಸ್ಟ್ ನಲ್ಲಿ 62, ಸೆಂಟ್ರಲ್ ನಲ್ಲಿ 42. ಸೊ ಏನೇನ್ ಹೆಸರಿದೆ ಅದು ಕೂಡ ನೋಡಿ ಇಲ್ಲಿ. ಸೊ ಇದು 42 ವಾರ್ಡ್ಸ್ ಬರುತ್ತೆ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ಕೇಂದ್ರನಲ್ಲಿ. ಸೊ ನೀವು ಬೇಕಂತಂದ್ರೆ ಒಂದು ಪಾಸ್ ಮಾಡಿ ನೀವು ನೋಡ್ಕೋಬಹುದು ನಿಮ್ದು ವಾರ್ಡ್ ಯಾವ್ದೊಳಗೆ ಬರುತ್ತೆ ಅಂತ. ನೆಕ್ಸ್ಟ್ ಬೆಂಗಳೂರು ಈಸ್ಟ್, ಬೆಂಗಳೂರು ಪೂರ್ವನಲ್ಲಿ ಟೋಟಲ್ 17 ವಾರ್ಡ್ಸ್ ಬರುತ್ತೆ. ಇದೇನು ವಾರ್ಡ್ಸ್ ಹೇಳ್ತಾ ಇದೀನಲ್ಲ, ಇದು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದ ನೋಡಿ, ಆಸ್ ಪರ್ 198 ವಾರ್ಡ್ಸ್. ಸೊ ಇದು ಇನ್ಫಾರ್ಮೇಶನ್ ಅದ್ರ ಪ್ರಕಾರ ಇದೆ, ರೈಟ್. ಸೊ ಒಂದೆರಡು ವಾರ್ಡ್ ಹೆಚ್ಚಿಗೂ ಆಗ್ಬೋದು ಇಫ್ 198 ಗಿಂತ ಜಾಸ್ತಿ ಇದ್ರೆ, ಬಟ್ ಇದೇನು ಇನ್ಫಾರ್ಮೇಶನ್ ಇದೆಯಲ್ಲ ಇದು ಆಸ್ ಪರ್ 198 ವಾರ್ಡ್ಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಬೆಂಗಳೂರು ಪಶ್ಚಿಮಲ್ಲಿ 62 ವಾರ್ಡ್ಸ್ ಬರುತ್ತೆ. ಇಲ್ಲಿ ಎಲ್ಲಾ ವಾರ್ಡ್ಸ್ ಇಂದು ಲಿಸ್ಟ್ ಕೂಡ ಇದೆ ನೋಡಿ, ಬೆಂಗಳೂರು ವೆಸ್ಟ್ ನಲ್ಲಿ ಯಾವ್ಯಾವ ವಾರ್ಡ್ ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಆಸ್ ಪರ್ 198 ವಾರ್ಡ್ಸ್ ಆಯ್ತಾ. ಬೆಂಗಳೂರು ನಾರ್ತ್ ಅಂದ್ರೆ ಬೆಂಗಳೂರು ಉತ್ತರ್ನಲ್ಲಿ ಟೋಟಲ್ 41 ವಾರ್ಡ್ಸ್ ಬರುತ್ತೆ. ಸೊ ಯಾವ್ಯಾವ ವಾರ್ಡ್ ಯಾವ್ಯಾವ ರೀತಿ ಇದೆ ಅಂತ ನೀವು ನೋಡಬಹುದು, ರೈಟ್. ನೆಕ್ಸ್ಟ್ ಬೆಂಗಳೂರು ದಕ್ಷಿಣನಲ್ಲಿ 37 ವಾರ್ಡ್ಸ್ ಬರುತ್ತೆ. ಇವೆಲ್ಲ ಲಿಸ್ಟ್ ಇಲ್ಲಿ ಹೆಸರು ಇಲ್ಲಿ ಇದೆ. ಸೊ ಇನ್ನೂ ಕೆಲವು ಇನ್ಫಾರ್ಮೇಶನ್ ಇದೆ. ಸೊ ಅದು ಬರೋ ದಿನಗಳಲ್ಲಿ ಸಪರೇಟ್ ವಿಡಿಯೋ ಮಾಡಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು GBA ಬೆಂಗಳೂರು ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಎಲ್ಲಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಇದೇನು ಹೊಸ ಅಪ್ಡೇಟ್ ಮಾಡಿದಾರಲ್ಲ, ಸೊ ಎಲ್ಲಾ ವಿಡಿಯೋಸ್ ಕೂಡ ಇನ್ ಫ್ಯೂಚರ್ ನಲ್ಲಿ ಮಾಡ್ತೀನಿ. ಇದೇ ಪ್ಲೇ ಲಿಸ್ಟ್ ನಲ್ಲಿ ನಾನು ಅಟ್ಯಾಚ್ ಮಾಡ್ಕೊತಾ ಹೋಗ್ತೀನಿ. ಸೊ ಈ ಪ್ಲೇ ಲಿಸ್ಟ್ ಲಿಂಕ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ವಿಡಿಯೋಸ್ ನೋಡಬಹುದು. ಆಲ್ರೆಡಿ ನಾನು 2 ವಿಡಿಯೋ ಮಾಡಿದ್ದೀನಿ GBA ಮೇಲ್ಗಡೆ. ಸೊ GBA ಒಂದು ಬೇಸಿಕ್ ಏನಿದೆ ಅಂತ ಅಂಡ್ ಮೆಂಬರ್ಸ್ ಯಾವ್ಯಾವ ರೀತಿ ಇರುತ್ತಾರೆ GBA ನಲ್ಲಿ, ಅದು ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಇದು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇವೆಲ್ಲ ವಿಡಿಯೋ ನೋಡಬಹುದು. ಏನಾದ್ರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.